ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ FA3 ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ವಿಷಯ ಗಣಿತ 10ನೇ ತರಗತಿ. ಅಂಕಗಳು 20. ಫಸ್ಟ್ ಮೇನ್ ಏನಿದೆ, ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯುವಂತಿದೆ. 3 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ ಇದೆ. ಒಂದನೇ ಪ್ರಶ್ನೆ 1 - tan ಸ್ಕ್ವೇರ್ಡ್ 45 ಡಿಗ್ರಿ ಡಿವೈಡ್ಸ್ 1 + tan ಸ್ಕ್ವೇರ್ 45 ಡಿಗ್ರಿಗೆ ಸಮವಾದದ್ದು. ಆಪ್ಷನ್ ಎ tan 90 ಡಿಗ್ರಿ, ಆಪ್ಷನ್ ಬಿ sin 45 ಡಿಗ್ರಿ, ಆಪ್ಷನ್ ಸಿ cos 0 ಡಿಗ್ರಿ, ಆಪ್ಷನ್ ಡಿ sin 0 ಡಿಗ್ರಿ. ಎರಡನೇ ಪ್ರಶ್ನೆ, ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಾಗಿರುತ್ತೆ? ಆಪ್ಷನ್ ಎ ಅನೇಕ, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 1. ಮೂರನೇ ಪ್ರಶ್ನೆ, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನಗಳು ಆದರೆ ಅದರ ಪರಿಧಿಯು ಆಪ್ಷನ್ ಎ 7 ಪೈಮಾನಗಳು, ಆಪ್ಷನ್ ಬಿ 9 ಪೈಮಾನಗಳು, ಆಪ್ಷನ್ ಸಿ 14 ಪೈಮಾನಗಳು, ಆಪ್ಷನ್ ಡಿ 49 ಪೈಮಾನಗಳು ಆಗಿದೆ. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಂತಿದೆ. 2 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 1 ಅಂಕ. ಅದರಲ್ಲಿ 4ನೇ ಪ್ರಶ್ನೆ, sin ಸ್ಕ್ವೇರ್ 90 ಡಿಗ್ರಿ ಇದರ ಬೆಲೆಯನ್ನು ಬರೆಯಿರಿ. 5ನೇ ಪ್ರಶ್ನೆ, ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು θ ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಇದು 5ನೇ ಪ್ರಶ್ನೆ. ಇನ್ನು ಥರ್ಡ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 2 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ ಥರ್ಡ್ ಮೇನಿಂದ ನಮಗೆ ಸಿಗುತ್ತೆ. 6ನೇ ಪ್ರಶ್ನೆ, ಚಿತ್ರದಲ್ಲಿ sin c ಮತ್ತು cos a ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಗಮನಿಸಿ, ಇದರಲ್ಲಿ sin c ಮತ್ತು cos a ಬೆಲೆಗಳನ್ನು ಬರೆಯಬೇಕಾಗುತ್ತೆ. ಇನ್ನು 7ನೇ ಪ್ರಶ್ನೆ, ಚಿತ್ರದಲ್ಲಿ O ಕೇಂದ್ರವಾಗುಳ್ಳ ವೃತ್ತಕ್ಕೆ P ಬಿಂದುವಿನಲ್ಲಿ XY ಸ್ಪರ್ಶಕವನ್ನು ಎಳೆಯಲಾಗಿದೆ. Q XY ಮೇಲಿನ ಒಂದು ಬಿಂದುವಾಗಿದೆ. OQ ಈಸ್ ಗ್ರೇಟರ್ ದ್ಯಾನ್ OP ಎಂದು ತೋರಿಸಿ ಅಂತ ಇದೆ. ಇದು 7ನೇ ಪ್ರಶ್ನೆ. ಇನ್ನು ಫೋರ್ತ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 6 ಅಂಕ ಬರುತ್ತೆ. 8ನೇ ಪ್ರಶ್ನೆ ಏನಿದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಪ್ರಮೇಯ. 9ನೇ ಪ್ರಶ್ನೆ, ಚಿತ್ರದಲ್ಲಿ ACB ಒಂದು ಅರ್ಧ ವೃತ್ತಖಂಡ, AB 10 ಸೆಂಟಿಮೀಟರ್ ಮತ್ತು AC 6 ಸೆಂಟಿಮೀಟರ್. ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಂತಿದೆ. ಇದು 9ನೇ ಪ್ರಶ್ನೆ ಆಗಿದೆ. ಇನ್ನು ಲಾಸ್ಟ್ ಮೇನ್ 5ನೇ ಮೇನ್, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಒಂದು ಪ್ರಶ್ನೆಗೆ 5 ಅಂಕ, ಟೋಟಲ್ 5 ಅಂಕ ಲಾಸ್ಟ್ ಮೇನಲ್ಲಿದೆ. AB ಮತ್ತು RQಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಾಗಿವೆ. ಇದೇ ನೆಲದ ಮೇಲಿನ P ಬಿಂದು ಮತ್ತು QR ಕಂಬದ ಪಾದದಿಂದ AB ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು 30 ಡಿಗ್ರಿ ಆಗಿವೆ. PQ 24 ಸೆಂಟಿಮೀಟರ್, AR 13 ಮೀಟರ್, PQ 24 ಮೀಟರ್, AR 13 ಮೀಟರ್. ಆದರೆ AB ಮತ್ತು RQ ಕಂಬಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ AP ಉದ್ದವನ್ನು ಕಂಡುಹಿಡಿಯಿರಿ. √3 = 1.7 ಎಂದು ತೆಗೆದುಕೊಳ್ಳಿ. ಇದಿಷ್ಟು ಪ್ರಶ್ನೆ ಆಗಿದೆ. ಇದು ಪ್ರಶ್ನೆ ಪತ್ರಿಕೆ. ಈಗ ಈ ಪತ್ರಿಕೆಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡ್ತಾ ಹೋಗೋಣ. FA3 ಗಣಿತ 10ನೇ ತರಗತಿ ಮಾದರಿ ಉತ್ತರಗಳು. ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವಶನಿಗೆ ಆನ್ಸರ್ sin 0 ಡಿಗ್ರಿ, ಆಪ್ಷನ್ ಡಿ sin 0 ಡಿಗ್ರಿ. ಸೆಕೆಂಡ್ ಕ್ವಶನಿಗೆ ಆನ್ಸರ್ ಆಪ್ಷನ್ ಡಿ 1. ಥರ್ಡ್ ಕ್ವಶನಿಗೆ ಆನ್ಸರ್ ಆಪ್ಷನ್ ಸಿ 14 ಪೈಮಾನಗಳು. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, ದೀಸ್ ಆರ್ ದ ಆನ್ಸರ್. ಈಗ ಫೋರ್ತ್ ಕ್ವಶನಿಗೆ ಹೋಗೋಣ. ಸೆಕೆಂಡ್ ಮೇನಲ್ಲಿ ಫೋರ್ತ್ ಕ್ವಶನ್ಸಿಗೆ ಆನ್ಸರು 1, sin ಸ್ಕ್ವೇರ್ 90 ಡಿಗ್ರಿ ಬೆಲೆ 1. ಫಿಫ್ತ್ ಕ್ವಶನಿಗೆ ಆನ್ಸರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 360 ಡಿಗ್ರಿ × πr². ಇನ್ನು ಥರ್ಡ್ ಮೇನಲ್ಲಿ ಸಿಕ್ಸ್ತ್ ಕ್ವಶನಿಗೆ sin c ಅಂದರೆ 12/13, cos a ಅಂದರೆ 12/13. ಚಿತ್ರವನ್ನು ನೋಡಿ ಬರೀಬೇಕಾಗುತ್ತೆ. ಇನ್ನು 7ನೇ ಪ್ರಶ್ನೆ, OQ ಇಸ್ ಗ್ರೇಟರ್ ದೆನ್ OP ಅಂತ ನಾವು ಸಾಧಿಸಬೇಕು. ಚಿತ್ರವನ್ನು ಬರೀಬೇಕು. ಪ್ರಮೇಯ ಇದೆಯಲ್ಲ, ಆ ಪ್ರಮೇಯದ ಮೇಲೆ ಲೆಕ್ಕ ಇದೆ. ಚಿತ್ರವನ್ನು ಬರೆದು ಸಾಧನೆಯನ್ನು ಮಾಡಬೇಕಾಗುತ್ತೆ. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಫೋರ್ತ್ ಮೇನಲ್ಲಿ ಪ್ರಮೇಯ ಇದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತೆ ಅಂತ, PQ = PR ಎಂದು ಸಾಧಿಸಿ ಅಂತ ಪ್ರಮೇಯ ಇದೆ. ಇದು ಉತ್ತರ. 8ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಚಿತ್ರವನ್ನು ಬರೀಬೇಕು. ದತ್ತ ಸಾಧನೆಯ ರಚನೆ ಮತ್ತು ಸಾಧನೆಯನ್ನು ಬರೀಬೇಕಾಗುತ್ತೆ. ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಉತ್ತರ
ಸೊ ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗುತ್ತೆ. ಫಸ್ಟು ಅರ್ಧ ವೃತ್ತದ ವಿಸ್ತೀರ್ಣ 39.285 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಅರ್ಧ ವೃತ್ತಖಂಡದಲ್ಲಿ ಏರ್ಪಡುವ ಕೋನ 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ ನಾವು ಪೈಥಾಗೊರಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ನಾವು ಬಿ ಸಿಯ ಉದ್ದವನ್ನು ಕಂಡುಹಿಡಬೇಕು. ಬಿ ಸಿ 8 ಸೆಂಟಿಮೀಟರ್ ಆಗುತ್ತೆ. ಸೊ ಬಿ ಸಿ ಪಾದ 8 ಸೆಂಟಿಮೀಟರ್, ಎತ್ತರ 6 ಸೆಂಟಿಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರವನ್ನು ಬಳಸಬೇಕು. ಆವಾಗ ತ್ರಿಭುಜದ ವಿಸ್ತೀರ್ಣ 24 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನಮಗೆ ವೃತ್ತಖಂಡಗಳ ವಿಸ್ತೀರ್ಣ ಬೇಕು ಅಂದರೆ ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದ್ರೆ ಆ ವೃತ್ತಖಂಡಗಳ ವಿಸ್ತೀರ್ಣ ನಮಗೆ ಸಿಗುತ್ತೆ. ಸೊ ಅದೆಷ್ಟಿದೆ ಅಂದರೆ 15.285 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 9ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಈಗ 10ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 5ನೇ ಮೇನಿದು. ಸೊ 5ನೇ ಮೇನಲ್ಲಿ ಉತ್ತರವನ್ನು ನೋಡೋಣ. ತ್ರಿಭುಜ ಪಿ ಕ್ಯೂ ಆರ್ ತಗೋಬೇಕು. ಪಿ ಕ್ಯೂ ಆರ್ ತಗೊಂಡು ಟ್ಯಾನ್ 30 ಡಿಗ್ರಿ ತಗೊಂಡ್ರೆ ನಮಗೆ ಆರ್ ಕ್ಯೂ ಬೆಲೆ ಸಿಗುತ್ತೆ. ಸೊ ಆರ್ ಕ್ಯೂ 13.6 ಮೀಟರ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ನೋಡಬೇಕು, ಕೋನ ಪಿ ಕೋನ ಕ್ಯೂ ಎರಡು 30 ಡಿಗ್ರಿ ಆಗಿರೋದ್ರಿಂದ ಎ ಪಿ ಕ್ಯೂ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಸೊ ಇದನ್ನು ಬಳಸ್ಕೊಂಡು ಬಾಹುಗಳ ಉದ್ದಗಳು ಸಮನಾಗಿರುತ್ತೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರೋ ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ ಪಿ ಬಿ ಇಸ್ ಈಕ್ವಲ್ ಟು ಬಿ ಕ್ಯೂ 12 ಸೆಂಟಿಮೀಟರ್ ಆಗುತ್ತೆ. ತ್ರಿಭುಜ ಎ ಬಿ ಪಿನಲ್ಲಿ ಟ್ಯಾನ್ 30 ಡಿಗ್ರಿನ ತೊಗೊಂಡ್ರೆ ನಮಗೆ ಎ ಬಿ ಸಿಗುತ್ತೆ. ಎ ಬಿ 6.8 ಮೀಟರ್ ಆಗುತ್ತೆ. ನೆಕ್ಸ್ಟ್ ಕಾಸ್ 30 ಡಿಗ್ರಿ ತೊಗೋಬೇಕು. ಆವಾಗ ನಮಗೆ ಏನು ಸಿಗುತ್ತೆ ಅಂದರೆ ಎ ಪಿ ಸಿಗುತ್ತೆ. ಎ ಪಿ 13.6 ಮೀಟರ್ ಆಗುತ್ತೆ. ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಚಿತ್ರವನ್ನು ನೋಡಿ ನೀವು ಲೆಕ್ಕವನ್ನು ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ಇದು ಅರ್ಥ ಆಗುತ್ತೆ. ಕಂಪಲ್ಸರಿ ಚಿತ್ರವನ್ನು ನೋಡೇ ಇದನ್ನು ಅರ್ಥ ಮಾಡೋಕ್ಕಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದೆ. ನಿಮಗೆ ಎಲ್ಲ ಎಕ್ಸಾಮಿಗೂ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 7 ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.